ತಾಯಿ ಭುವನೇಶ್ವರಿಗೆ. ವೆರಿ ಗುಡ್. ಇವತ್ತು ಆಲಂಗೂರು ಪಂಚಾಯಿತಿ ಭಟ್ರಳ್ಳಿ ಗ್ರಾಮದ ಸರ್ಕಾರಿ ಪ್ರಥಮ ಕ್ರಿಯಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಮುಖ್ಯ ಶಿಕ್ಷಕರಿಗೆ ಹಾಗೂ ಈ ಗ್ರಾಮದ ಹಿರಿಯರಿಗೆ, SDCM ನಿರ್ವಾಹಕರಿಗೆ ಎಲ್ಲರಿಗೂ ವಂದಿಸ್ತಾ, ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರುವಂತ ಸೈಯದ್ ಜುಬೇರ್ ಅವರು ಹುಟ್ಟುಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಕೇಕ್ ಕಟ್ ಮಾಡ್ಕೊಳಕ್ ಹೋಗ್ತಾರೆ. ಆದ್ರೆ ನಮ್ಮ ಹುಡುಗ ಈ ವಯಸ್ಸಲ್ಲೇ ಅಣ್ಣ ಇಲ್ಲ, ಏನೋ ಒಂದು ಶಾಲೆಗೆ ಯಾವ್ದಾದ್ರು ಒಂದು ಒಳ್ಳೆ ನನ್ನ ಕಡೆಯಿಂದ ಯಾವ್ದಾದ್ರು ಒಂದು ಗಿಫ್ಟ್ ಕೊಡೋಣ, ಅದೇ ನಾನು ಹುಟ್ಟುಹಬ್ಬ, ಅದೇ ನಾನು ಕೇಕ್ ಕಟ್ ಮಾಡ್ಕೊಳ ಅಂತ ರೀತಿ ಮಾಡ್ಕೊಂತೀನಿ, ನನ್ಗೆ ಅದೇ ಒಂದು ಸಂತೋಷ ಅಂತ ಹೇಳ್ದ. ಈ ಚಿಕ್ಕ ವಯಸ್ಸಿಗೆ ಅಂತ ಬುದ್ಧಿ ಬಂದಿರೋದು ನಮ್ಮೆಲ್ಲರಿಗೂ ಒಳ್ಳೆ ಸಂತೋಷದ ವಿಷಯ ಅಂತ ಹೇಳ್ತಾ, ಅವ್ರು ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟು ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡೋಂತ ಅವ್ರಿಗೆ, ಅದೇ ರೀತಿಯಾಗಿ ನಮ್ಮ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೆಲ್ಲ ವಂದಿಸ್ತಾ, ಇಂಥ ಹಬ್ಬಗಳು ಜಾಸ್ತಿ ನೂರಾರು ಮಾಡ್ಕೊಂಡು, ಇಂಥ ಒಳ್ಳೆಯ ಮನೋಭಾವ ಇಟ್ಕೊಂಡು, ಸಹಾಯ ಮಾಡೋ ಹೃದಯ ಇಟ್ಕೊಂಡು ಅವ್ರಿಗೆ ದೇವ್ರು ಇನ್ನೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ, ಏಕೆ ಅಂತ ಹೇಳಿದ್ರೆ ಮಕ್ಕಳು ಮೊದಲು, ಏಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬಾಲಜಣ್ಣ ಅಂತಿದಾರಮ್ಮ, ನೋಡ್ಕೊಳ್ರಿ, ಅವ್ರ ಮಗಳು ಬಂದ್ಬಿಟ್ಟು ಇದೇ ಸರ್ಕಾರಿ ಶಾಲೆಯಲ್ಲಿ ವೈದ್ಯವಾಗಿ ಇದ್ದಾಳೆ, ಡಾಕ್ಟರ್. ಅರ್ಥ ಆಯ್ತಾ? ಆ ರೀತಿ ನೀವು ಮುಂದಿನ ನಮ್ಮ ಶಿಕ್ಷಕರು ಹೇಳ್ದಂಗೆ ಅವ್ರ ಪಾಠ ಅವರೆಲ್ಲ ನೀವು ಗಮನಕ್ಕೆ ತಗೊಂಡು ತಂದೆ ತಾಯಿಯ ಒಳ್ಳೆ ಹೆಸರು ಉಳಿಸ್ಬೇಕಂತ ಹೇಳ್ತಾ, ನಾನು ಈ 2 ಮಾತುಗಳನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ತುಂಬಾ ವಿಶೇಷ ದಿನ ಅಲ್ವಾ? ಯಾಕೆ ಹೇಳಿ, ಯಾರ್ದು ಹುಟ್ಟಿದಬ್ಬ ಇವತ್ತು? ಜುಬೇರ್. ಪ್ರೀತಿಯ ನಮ್ಮ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರ ಜುಬೇರ್ ಇವ್ರದ್ದು ಇವತ್ತು ಹುಟ್ಟಿದಬ್ಬ. ಅವರು ನಿನ್ನೆ ಹುಸೇನ್ ರವರ ಮಾರ್ಗದರ್ಶನದಲ್ಲಿ, ಅವರ ಒಂದು ಕೋರಿಕೆಯ ಮೇರೆಗೆ ನಿನ್ನ ಹುಟ್ಟುಹಬ್ಬವನ್ನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದನ್ನ, ಇದು ಒಳ್ಳೆ ಒಂದು ಕಾರ್ಯಕ್ರಮ, ಮಕ್ಕಳಿಗೋಸ್ಕರ ನಾವೆಲ್ಲರೂ ಕೂಡ ಮಕ್ಕಳ ಒಂದು ಪ್ರೀತಿ, ಮಕ್ಕಳ ಒಂದು ಕಲಿಕೆಗೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ಬಿಟ್ಟು ಹುಸೇನ್ ಅವರ ಮಾರ್ಗದರ್ಶನದಲ್ಲಿ ಆ ಹುಡುಗ ನಡೀತಾ ಇದ್ದಾನೆ. ಆ ಹುಡುಗನಿಗೆ ನಮ್ಮ ಊರಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು, ಎಲ್ಲ ಸದಸ್ಯರಿಂದ ಹಿಡಿದು, ಮತ್ತೆ ಊರಿನ ಎಲ್ಲ ಒಂದು ಹಿರಿಯರ ಒಂದು ಸಹಕಾರದೊಂದಿಗೆ ಹುಡುಗನಿಗೆ ನಾನು ಹುಟ್ಟಿದಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಆಲಂಗೂರು ಪಂಚಾಯತಿ ಭಟ್ರಳ್ಳಿ ಒಂದು ಊರಿನ ಗ್ರಾಮ ಪಂಚಾಯತಿ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಅಣ್ಣವರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ವಂದಿಸುತ್ತಾ, ಮತ್ತೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಸಹೋದರ ಮುಳಬಾಗಿಲು ತಾಲೂಕಿನ ಹೆಮ್ಮೆಯ ಪುತ್ರ, ಅಧ್ಯಕ್ಷರು ಆಗಿರ್ತಕ್ಕಂಥ ಹುಸೇನ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೆ ವಂದಿಸುತ್ತಾ, ನಮ್ಮ ನಗರ ಘಟಕದ ಅಧ್ಯಕ್ಷರು ಪೆನ್ಸಿ ಮಂಜಣ್ಣ ಅವರು ಕೂಡ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ತುಂಬಾ ಒಲವನ್ನ ಇಟ್ಕೊಂಡಿದ್ದಾರೆ. ಅದರಿಂದ ಅವರಿಗೆ, ಮತ್ತೆ ಬಾಲಾಜಿ ಅನ್ನೋರಿಗೆ, ಮತ್ತೆ ರಿಯಾಜ್ ಅನ್ನ ಪ್ರಸಾದ್ ಸರ್ ಅವರು ನಮ್ಮ ಗುರುಗಳು, ಇವರು ತುಂಬಾ ಕ್ರಿಯಾಶೀಲ ಶಿಕ್ಷಕರು. ಅದರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕು ಅಂದ್ರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅನುಪಮಾ ಮೇಡಮ್ ಅವರು, ಸುಜಾತಾ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಂದಿಸುತ್ತಾ, ಪುಟಾಣಿ ಮಕ್ಕಳಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಯಾಕಪ್ಪ ಅಂದ್ರೆ ಬರೀ ಪೆಕ್ಸ್ಗಳ ಹಾಕೊಂಡು ಕೇಕ್ ಕಟ್ ಮಾಡೋದಲ್ಲ, ತೋರ್ಸ್ಕೊಳ್ಳೋದಕ್ಕಲ್ಲ ಬರ್ತಡೇ ಮಾಡೋದು. ಬರ್ತಡೇ ಅಂದ್ರೆ ಮಕ್ಕಳಿಗೆ, ಇವತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ತುಂಬಾ ಕಷ್ಟ ಇರುತ್ತೆ. ಆದ್ರಿಂದ ಅವ್ರಿಗೆ ಇವತ್ತು ಪುಸ್ತಕ ಕೊಡ್ತಾ ಇರೋದು, ಮತ್ತೆ ಶಾಲೆಗೆ ಒಂದು ಪ್ಯಾನ್ ಅನ್ನ ಕೊಡ್ತಾ ಇರೋದು, ಅವರ ಒಂದು ಹುಟ್ಟಿದಬ್ಬ. ತುಂಬಾ ಚಿಕ್ಕ ಹುಡುಗ ನೋಡಿ, ಅವ್ರಿಗೆ ಎಷ್ಟು ಐಡಿಯಾ ಬಂದಿದೆ ಅಂದ್ರೆ, ನಾನು ಕೇಕ್ ಕಟ್ ಮಾಡೋದಿಲ್ಲ, ಮಕ್ಕಳಿಗೆ ಹೆಸರ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರಿಂದ ನಾವು ನಿನ್ನೆ ಮುಳಬಾಗಿಲಲ್ಲಿ ಕೊಡೋಣ ಅನ್ಕೊಂಡ್ವಿ. ಆದ್ರಿಂದ ನಮ್ಮ ಈ ಒಂದು ಭಟ್ರಳ್ಳಿ ಶಾಲೆ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಡ್ಬೇಕಂತ ಹೇಳಿದಾಗ ನಾವೆಲ್ಲರೂ ಕೂಡ ರಾತ್ರಿ ಡಿಸ್ಕಷನ್ ಮಾಡಿ ಈ ಒಂದು ಶಾಲೆಗೆ ಕೊಡ್ಬೇಕು ಅಂತ ಅನ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ನಮ್ಮ ಜುಬೇರ್ ಅವರು, ಅವ್ರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹುಟ್ಟಿದಬ್ಬ ಶುಭಾಶಯಗಳನ್ನು ತಿಳಿಸ್ತೀನಿ. ಯಾಕಪ್ಪ ಅಂದ್ರೆ ಅಂತ ಹುಡುಗರು ಮುಂದೆ ಬರಬೇಕು.
ಮುಂದೆ ಬಂದ್ರೆ ಅವರ ಒಂದು ಸೇವೆ ನಮ್ಮ ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸಿಗುತ್ತೆ. ಆದ್ರಿಂದ ಅಂತ ಹುಡುಗರು ನೂರಾರು ಬೆಳಿಬೇಕು, ನಮ್ಮ ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಬೇಕು. ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಈ ಅವಕಾಶವನ್ನ, ಪುಸ್ತಕದ ಒಂದು ಸೇವೆಯನ್ನ ನೀವೆಲ್ಲರೂ ಪಡ್ಕೊಂಡು ಮುಂದಿನ ದಿನದಲ್ಲಿ ನೀವೆಲ್ಲರೂ ಕೂಡ ಉತ್ತಮ ಮೇಧಾವಿ ವ್ಯಕ್ತಿಗಳಾಗಬೇಕು. ಒಳ್ಳೆಯ ಡಾಕ್ಟರ್ಸು, ಇಂಜಿನಿಯರ್ಸು, ಮತ್ತೆ ಒಳ್ಳೆಯ IAS ಆಫೀಸರ್ಸು, ಈ ತರ ಎಲ್ಲರೂ ಕೂಡ ನೀವಾಗಿ, ನಮ್ಮ ಮೇಡಮ್ ಅವರು ಒಳ್ಳೆ ಟೀಚರ್ಸ್ ಇದ್ದಾರೆ, ಇಲ್ಲಿ ಇಬ್ರು ಕೂಡ ತುಂಬಾ ಉತ್ತಮ ಹೆಸರುವಾಸಿ ಪಡ್ತಕ್ಕಂಥ ಟೀಚರ್ಸ್ ಇವರು ಅಲ್ವಾ. ಇದಕ್ಕೋಸ್ಕರನೇ ಸ್ಟ್ರೆಂತ್ ಚೆನ್ನಾಗಿದೆ, ಒಳ್ಳೆ ಶಿಸ್ತಾಗಿದ್ದೀರಾ. ಭಾಷಣ ಮಾಡ್ತಾ ಇದ್ರೆ ಕೆಲವರು ಗಲಾಟೆ ಮಾಡ್ತಾ ಇರ್ತಾರೆ, ನಿಮ್ಮನ್ನ ನೋಡಿದ ತಕ್ಷಣ ಖುಷಿ ಆಯ್ತು. ಆದ್ರಿಂದ ನೀವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗಿ ನಮ್ಮ ಮುಳಬಾಗಿಲಿನಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಹುಸೇನ್ ರವರಿಗೆ ತುಂಬಾ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದೊಂದೇ ಎಲ್ಲ ಅವ್ರು ಮಾಡ್ತಾ ಇರೋದು, ಯಾರೇ ಬಡ ರೋಗಿಗಳಾಗಿರ್ಬೋದು, ಯಾವುದೇ ವಿದ್ಯಾಭ್ಯಾಸ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರಿಗೆ ಈ ದೇವಸ್ಥಾನ ಕಾರ್ಯಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ಯಾರಿಗೆ ಇನ್ನೊಂದು ಇವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಯಾರಿಗೆ ಊರುಗಳಲ್ಲಿ ಮನೆ ಇರಲ್ವೋ ನಿರ್ಗತಿಕರಿಗೆ, ಅವ್ರಿಗೆ ಒಂದು ಸೀಟಲ್ ಆಗಿರ್ಬೋದು, ಈ ತರ ಮನೆಗಳನ್ನ ಕಟ್ಸ್ಕೊಡೋ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಹುಸೇನ್ ರವ್ರಿಗೆ ಮತ್ತೆ ಜುಬೇರ್ ಅವರು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ, ನನ್ನ ಈ ಬಟ್ವಾರಿ ಶಾಲೆಗೆ ಕರೆದು ಈ ಒಂದು 4 ಮಾತುಗಳ ಅವಕಾಶ ಕೊಟ್ಟಂತ ಜುಬೇರ್ ಅವ್ರಿಗೆ, ಹುಸೇನ್ ರವ್ರಿಗೆ, ಮತ್ತೆ ಫ್ಯಾನ್ಸಿ ಮಂಜಣ್ಣ, ಈ ಒಂದು ಎಲ್ಲ ಟೀಮ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ, ನನ್ನ ಮಾಧ್ಯಮ ಮಿತ್ರರು ಕೂಡ ವಂದಿಸ್ತಾ ಈ ಸಂದರ್ಭದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದೇನಪ್ಪಾ ಅಂದ್ರೆ, ನಾನು ಜುಬೇರ್ ಅಂದ್ರೆ ಸ್ವಲ್ಪ ಏಜ್ ಆಗೋಗಿರುತ್ತೆ, ತುಂಬಾ ದೊಡ್ಡ ವ್ಯಕ್ತಿ. ಅವ್ರ ಬರ್ತ್ಡೇಗೆ ದಾನ ಮಾಡ್ತಾ ಇದ್ದಾರೆ ಅಂದ್ಕೊಂಡೆ. ನಿಜವಾಗ್ಲೂ ಅವ್ರು ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಈ ವಯಸ್ಸಲ್ಲಿ ಇಷ್ಟು ದಾನ ಮಾಡ್ತಕ್ಕ ಎಲ್ರಿಗೂ ಇರುತ್ತೆ, ಸಂಪಾದನೆ ಅನ್ನೋದು ಕೋಟಿಗಳ ಲೆಕ್ಕದಲ್ಲಿ ಎಲ್ರಿಗೂ ಇರುತ್ತೆ. ಆದ್ರೆ ಇಷ್ಟು ವಯಸ್ಸಿಗೆ ಅವರಿಗೆ ಈ ತರ ಕನ್ನಡ ಶಾಲೆಗೆ ಕೊಡ್ಬೇಕು ಅಂತಕ್ಕಂತ ಬಂದಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಜೊತೆಗೆ ಇನ್ನು ಮುಂದೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಕನ್ನಡ ಶಾಲೆಗಳಿಗೆ ಬರ್ತಕ್ಕಂಥ ಅನುದಾನಗಳು ತುಂಬಾ ಕಡಿಮೆ. ಆ ಅನುದಾನದಲ್ಲೇ ನಾವೇನೋ ಒಂದು ಮಾಡ್ತೀವಿ, ಕೆಲವು ಕಡೆ ಸ್ವಂತ ಬಳಸ್ಕೊಂಡು ಮಾಡ್ತೀವಿ. ಹೀಗಾಗಿ ಇಂಥ ಕನ್ನಡ ಶಾಲೆಗಳನ್ನ ನೀವು ಉದ್ಧಾರ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾ ಶ್ಲಾಘನೀಯ. ಎರಡನೇದಾಗಿ, ನಾನು ಹುಸೇನ್ ಅವ್ರಿಗೆ ನನ್ನ ಪರಿಚಯ ಜಾಸ್ತಿ ಇಲ್ಲ, ಆದ್ರೆ ನನಗೆ ಅವ್ರ ಬಗ್ಗೆ ನನ್ಗೇನು ಅಂತಂದ್ರೆ, ನನಗೊಬ್ರು ಗುರುಗಳಾಗಿದ್ರು, ಚಾಂದ್ ಪಾಷಾ ಸರ್ ಅಂತ, ನಿಮ್ಗೆಲ್ಲ ಗೊತ್ತು. ಅವರು ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ನಾನು ಅವರು ಗುರು ಶಿಷ್ಯರ ಸಂಬಂಧ. ಅವ್ರು ಈಗಲೂ ಈ ರೂಟಲ್ಲಿ ಹೋದ್ರೆ ನಮ್ಮ ಮನೆಗೆ ಬರ್ದಿರ ಹೋಗಲ್ಲ. ಅವರು ನಾನು ಎಲ್ಲೆಲ್ಲಿ ನಾವು ಸ್ಕೌಟ್ ಅಲ್ಲಿ ಮೇಘಾಲಯ ಹೋಗಿದ್ದೀವಿ, ಉಡುಪಿ ಹೋಗಿ ಎಲ್ಲೋದ್ರು ಕೂಡ ನನ್ನ ಜೊತೆ, ಸ್ವಾಮಿ ನಿಮ್ ಜೊತೆ ನಾನು ಬರ್ತೀನಿ, ನನ್ಗೆ ದರ್ಶನ ಮಾಡಿಸಿ ಅಷ್ಟು. ಅವರಾದ್ಮೇಲೆ ಅವರು ಗಾಡಿ ಮೇಲೆ ಚೈತನ್ಯ ರಥ ಅಂತ ಬರ್ದಿದ್ರು, ಕನ್ನಡದ ಚೈತನ್ಯ ರಥ ಅಂತ. ಏನ್ ಸಾರ್ ಈ ತರ ಬರ್ದಿದ್ನ? ಹೌದ್ರಿ, ನನ್ ಕನ್ನಡ ಚೈತನ್ಯ ರಥ. ಅವ್ರ ಗಾಡಿ ಮೇಲೆ ಅಷ್ಟೊಂದು ಅಭಿಮಾನ. ಅವ್ರ ಹತ್ರ ಮಾತಾಡಿದ್ರೆ ಒಂದ್ ಇಂಗ್ಲಿಷ್ ವರ್ಡ್ ಮಾತಾಡಲ್ಲ ಅವ್ರು, ಬರೀ ಕನ್ನಡದಲ್ಲಿ, ನೀವು ಉರ್ದುನಲ್ಲಿ ಮಾತಾಡ್ಸಿ, ಕನ್ನಡದಲ್ಲಿ ಆನ್ಸರ್ ಕೊಡ್ತಾರೆ. ಅವ್ರಾದ್ಮೇಲೆ ನಾನು ಕಂಡಂತದ್ದು ನಿಮ್ಮನ್ನೇ ಕನ್ನಡದ ಅಭಿಮಾನಿ, ಅಪ್ಪಟ ಅಭಿಮಾನಿ ಕರೆದು ಹುಸೇನ್ ಸರ್ ಅಂದ್ರೆ ಅಯ್ಯೋ ಕರವೇ ಇದು ಅಂತಂದ್ರೆ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ ಅಂತ. ತುಂಬಾ ಧನ್ಯವಾದ. ನನಗೆ ಇಷ್ಟು ಮಾತ್ರ ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಜೈ ಬಲೋ ಭರತ್ ಮಾತಾ ಕಿ. ಭಟ್ರಳ್ಳಿ ಶಾಲೆ ಮಕ್ಕಳು ತುಂಬಾ ಇಲ್ಲಿ ಇವರು ಒಂದು ಕೂಗನ್ನ ಹಾಕಿದ್ರೆ ಇಡೀ ನಮ್ಮ ಪಂಚಾಯತ್, ಆಲಂಗೂರು ಪಂಚಾಯತಿ ಮತ್ತು ತಾಲೂಕ್ಗೆ ಶಬ್ದ ಹೋಗುತ್ತೆ. ಆ ರೀತಿಯಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಯಾವುದು ಕೂಡ ಅವ್ರು ಏನು ವೇದಿಕೆ ಮೇಲೆ ಆಸೀನರಾಗಿದ್ದೀರಿ, ಎಲ್ಲರೂ ಕೂಡ ಏನೇನು ಮಾತಾಡ್ತಿದ್ದಾರೆ ಅನ್ನೋದನ್ನ ಪ್ರತಿಯೊಂದು ಮಗುನೂ ಗಮನಿಸ್ತಾ ಇದೆ. ಆ ರೀತಿಯಲ್ಲಿ ಭಟ್ರಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳು ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಮುಖ್ಯ ಅತಿಥಿ, ನನ್ನ ಸ್ನೇಹಿತ, ನನ್ನ ಒಡನಾಟಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಕನ್ನಡದ ಅಭಿಮಾನವನ್ನ ತುಂಬಾ ಜೊತೆಗೂಡಿ ಸಾಕ್ತಾ ಇರುವಂತಹ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಕರ್ವೆ ನಗರ ಘಟಕದ ಯುವ ಘಟಕದ ಉಪಾಧ್ಯಕ್ಷರಾಗಿರುವಂತಹ ನಂಗ್ಲಿ ಜುಬೇರ್ ಅವರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ, ನಾವೆಲ್ಲರೂ ಕೂಡ ಅವ್ರದೇ ಆದಂತ ಕೆಲಸ ಕಾರ್ಯಗಳಿದೆ, ಆದ್ರೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೇದನ್ನ ಮಾಡುತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಏನು ನಮ್ಮ ಭಟ್ರಳ್ಳಿ ಸರ್ಕಾರಿ ಶಾಲೆಗೆ ಬುಕ್ಸು ಮತ್ತು ಫ್ಯಾನ್ಗಳನ್ನ ವಿತರಣೆ ಮಾಡಬೇಕು ಅಂತ ನನಗೆ ಹೇಳಿದಾಗ ನಾನು ಖುದ್ದಾಗಿ ಶಾಲೆಗೆ ಬರ್ತೀನಿ. ಇಲ್ಲಿ ಬಂದ ಕೂಡಲೇ ಮೇಡಮ್ ಅವರು, ಸರ್ ಬಂದಿದ್ ಕೂಡಲೇ ಸರ್ ಊಟ ಮಾಡಿ ಸರ್ ಅಂದ್ರು. ನಾವು ಬದುಕ್ತಾ ಇರೋದೇ ಪ್ರೀತಿ, ವಿಶ್ವಾಸ, ನಂಬಿಕೆ, ಅಷ್ಟು ಅನ್ನಕ್ಕೋಸ್ಕರ ಅಷ್ಟೇ.
ಇಲ್ಲಿ ಬಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಸರ್ ಊಟ ಏನಾದ್ರು ಮಾಡ್ಬೇಕು ಸರ್, ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಿ ಅಂದ್ರೆ. ಇಲ್ಲ ಮೇಡಮ್ ಊಟ ಮಾಡಿದೆ ನಾನು ಅಂತ ಹೇಳಿದೆ. ಆ ಈಗ ಮುಖ್ಯವಾಗಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಎಲ್ಲರಿಗೂ ಬಯಸ್ಕೊಂತ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಗಿಡವಾಗಿ ಬಗ್ಗದ್ದು ಮರ ಆಗಿ ಬಗ್ಗಲಾರದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜುಬೇರ್ ಅವರನ್ನ ಅವರ ತಂದೆ ತಾಯಿಂದ್ರು ಮತ್ತೆ ಅವನ ಶಾಲೆಯಲ್ಲಿ ಓದಂತಹ ಗುರುಗಳು ಗಿಡ ಇದ್ದಾಗೆ ಆತನನ್ನ ನೀನು ಯಾವ ರೀತಿಯಲ್ಲಿ ಸಾಗಬೇಕು, ಯಾವ ರೀತಿ ಬೆಳಿಬೇಕು, ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅವರ ಮೊದಲನೇ ಗುರು ಆಗಿರ್ತ ಅವರ ತಾಯಿ, ಎರಡನೇ ಗುರು ಆಗಿರುವಂತಹ ಮಾರ್ಗದರ್ಶಕರಾಗಿರುವಂತಹ ಅವ್ರ ತಂದೆ, ಮೂರನೇ ಗುರುಗಳು ಪಾಠ ಕೊಟ್ಟಿರುವಂತಹ ಗುರುಗಳು, ಮತ್ತೆ ಎಲ್ಲರೂ ಕೂಡ ಗಣ್ಯರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಜುಬೇರ್ ಅವರು ಸಾಕ್ತಿದ್ದಾರೆ. ಅವರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂತಹ ಒಂದು ಸರ್ಕಾರಿ ಶಾಲೆಗಳಿಗೆ ಜುಬೇರ್ ಅವರು ಮುಂದಿನ ದಿನಗಳಲ್ಲಿ ಸಹಕಾರ ಕೊಡ್ಲಿ, ಸಹಾಯಸ್ತ ಮಾಡ್ಲಿ ಅಂತ ಈ ಸಂದರ್ಭ ಹೇಳ್ತಾ, ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಜುಬೇರ್ ಅವ್ರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಇರ್ಲಿ. ಅದೇ ರೀತಿ ಕುರುಡುಮಲ ಗಣಪತಿ ಆಶೀರ್ವಾದ ಸದಾ ಜುಬೇರ್ ಅವ್ರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಇರ್ಲಿ. ಅದ್ರ ಜೊತೆಗೆ ನಮ್ಮ ಅವರ ಅಣ್ಣನಾದಂತಹ ಅವರು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರು, ಮುಯಿನ್ ರವರು, ಅವರು ಕೂಡ ಕನ್ನಡದ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಎಲ್ಲೇ ಒಂದು ಮಾತನಾಡಿದಾಗ ಕನ್ನಡದಲ್ಲೇ ಮಾತನಾಡ್ತಾರೆ. ಅವರು ಕೂಡ ಮುಯಿನ್ ರವರು, ಅವರ ಅಣ್ಣ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನ ಯಶಸ್ವಿಗೊಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲರೂ ಕೂಡ ನಮ್ಮ ಬಾಲಾಜಣ್ಣ ಉಪಾಧ್ಯಕ್ಷರು, ತಾಲೂಕು ಉಪಾಧ್ಯಕ್ಷರು, ಅವ್ರ ಮಗಳು ಡಾಕ್ಟರ್ ಆಗಿದ್ದಾರೆ. ನೀವು ಕೂಡ ಅಷ್ಟೇ ಮಕ್ಕಳು. ನಿಮ್ಮ ಜೊತೆ ನಾನು ಊಟ ಮಾಡಿದ್ದೀನಿ, ನೆನಪಿದ್ಯಾ? ಎಲ್ರಿಗೂ ನೆನಪಿದೆಯಲ್ಲ? ನಿಮ್ಮ ಜೊತೆನೆ ಕೂತು ನಿಮ್ಮ ಜೊತೆ ಸೆಲ್ಫಿ ತಗೊಂಡಿದ್ದೀನಿ, ಫೋಟೋ ಎಲ್ಲ. ನಿಮ್ ಜೊತೆ ನಾನು ಊಟ ಮಾಡಿದ್ದೀನಿ. ಆದ್ರಿಂದ ನಿಮ್ಗೆಲ್ರಿಗೂ ಕೂಡ ಒಂದು ಕಿವಿ ಮಾತು, ಇವತ್ತು ನೀವೆಲ್ಲರೂ ಕೂಡ ನೆರಳಲ್ಲಿ ಕೂತಿದ್ದೀರಿ, ಫ್ಯಾನ್ ಮೇಲೆ ಸುತ್ತಾಡ್ತಾ ಇದೆ, ನಾವು ಕೂಡ 2 ಫ್ಯಾನ್ ನಿಮ್ಗೆ ಕೊಟ್ಟಿದ್ದೀವಿ, ಹೌದಾ ಅಲ್ವಾ? ಇವಾಗ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಕಷ್ಟಪಟ್ಟಕ್ಕೆ ಬಿಸಿಲಲ್ಲಿ ಹೋಗಿದಾರ ಇಲ್ವಾ? ಹೋಗಿದ್ದಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಏನು ತಲೆ ಕೆಡಿಸ್ಕೋಬಾರ್ದು, ನೀವು ಚೆನ್ನಾಗಿ ಓದ್ಬೇಕು. ನಮ್ಮ ಒಂದು ಸರ್ಕಾರಿ ಶಾಲೆಗೆ, ಭಟ್ರಳ್ಳಿಗೆ, ನಮ್ಮ ಪಂಚಾಯತಿಗೆ, ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಬೇಕು ನೀವು. ಅರ್ಥ ಆಯ್ತಾ? ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು. ಶಾಲೆಯಲ್ಲಿ ಏನು ನಮ್ಮ ಗುರುಗಳು ಅನುಪಮಾ ಮೇಡಮ್ ಅವರು, ಸುಜಾತಾ ಮೇಡಮ್ ಅವರು ಏನ್ ಹೇಳ್ತಾರೆ ಅದನ್ನ ನೀವು ಕೇಳಬೇಕು. ಅರ್ಥ ಆಯ್ತಾ? ಯೂನಿಫಾರ್ಮ್ ಇದ್ದಾಗ ಯೂನಿಫಾರ್ಮ್ ಡ್ರೆಸ್ ಅನ್ನ ಹಾಕೊಂಡ್ ಬರ್ಬೇಕು, ಕಲರ್ ಡ್ರೆಸ್ ಇದ್ದಾಗ ಕಲರ್ ಡ್ರೆಸ್ ಅನ್ನ ಹಾಕೊಂಡ್ ಬರ್ಬೇಕು. ಅರ್ಥ ಆಯ್ತಾ? ನೀವೆಲ್ಲರೂ ಕೂಡ ನೋಡಿ, ಯಾರು ಕೂಡ ಒಬ್ರು ಕೂಡ ಮಿಸ್ ಹಾಕಿಲ್ಲ. ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ದೀರಿ. ತಮಗೆಲ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವರ್ಷನೂ ಕೂಡ ನಾವು ಇವಾಗ ಬುಕ್ಸ್ ಮತ್ತೆ ಫ್ಯಾನ್ಗಳನ್ನ ಕೊಟ್ಟಿದ್ದೀರಿ. ಮುಂದೆ ಎಕ್ಸಾಮ್ ಸಮಯದಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಮಂಜಣ್ಣ ಎಕ್ಸಾಮ್ ಬರೆಯುವಂತ ಒಂದು ಪರೀಕ್ಷಾ ಫಲಕಗಳನ್ನು ಕೂಡ ನಿಮ್ಗೆ ನಾವು ಕೊಡ್ತೀವಿ. ಒಂದು ವರ್ಷ ಅಲ್ಲ, ಪ್ರತಿಯೊಂದು ವರ್ಷನೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಇರುತ್ತೋ ಅಷ್ಟು ದಿನಗಳ ಕಾಲವೂ ಕೂಡ ಭಟ್ರಳ್ಳಿ ಸರ್ಕಾರಿ ಶಾಲೆಗೆ ನಮ್ಮ ಪಂಚಾಯತಿಯ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರು ಎಲ್ಲರನ್ನೂ ಜೊತೆ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ. ನೀವೆಲ್ಲರಲ್ಲೇ ನಾವು ಮನವಿ ಮಾಡ್ಕೊಳ್ಳೋದೊಂದೇ, ತಂದೆ ತಾಯಿ ಹೇಳೋದು ಮಾತನ್ನ ನೀವೆಲ್ಲರೂ ಕೇಳ್ಬೇಕು. ಕೇಳ್ತೀರಾ ಇಲ್ವಾ? ಒಳ್ಳೆ ಹುಡುಗರು ನೀವು ಕೇಳ್ತೀರಿ. ಮುಂದಿನ ದಿನಗಳಲ್ಲಿ ನೀವು ಎಲ್ಲರ ಮುಖದಲ್ಲಿ ಕೂಡ ಕಳೆ ಸರ್ ನೋಡಿ, ಎಲ್ಲಾ ಮುಖದಲ್ಲಿ ಮಕ್ಕಳ ಕಲೆ ಹೆಂಗಿದೆ ಅಂದ್ರೆ ಆ ರೀತಿ ನಮ್ಮ ಅನುಪಮಾ ಮೇಡಮ್ ಅವರು, ಸುಜಾತಾ ಮೇಡಮ್ ಅವರು ಅವ್ರಿಗೆ ಸರಿದಿದ್ದು ಒಳ್ಳೆ ದಾರಿಯಲ್ಲಿ ತಂದೆ ತಾಯಿಂದರ ಮಾರ್ಗದರ್ಶನದಲ್ಲಿ ಶಾಲೆಗೆ ಸರಿಯಾದ ಸಮಯಕ್ಕೆ ಎಲ್ಲ ಆ ಮಕ್ಕಳು ಪ್ರತಿಯೊಂದು ಕೂಡ ಕೇಳ್ತಾರೆ ಸರ್. ಯಾವ ರೀತಿ ಏನ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ವಿದ್ಯಾಭ್ಯಾಸಕ್ಕೆ ಆ ರೀತಿ ಜೊತೆಗೂಡಿ ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಬೆನ್ನೆಲುಬಾಗಿ, ಅರ್ಥ ಆಯ್ತಾ? ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆ. ನಾವು ತಪ್ಪು ಮಾಡಿದ್ರೆ ನಾವು ಭಯ ಪಡ್ಬೇಕು, ಹೌದಾ ಅಲ್ವಾ? ತಪ್ಪು ಮಾಡಿದ್ರೆ ನಾವು ಭಯ ಪಡ್ಬೇಕು. ನಾವು ತಪ್ಪು ಮಾಡಲ್ಲ, ಸರಿ ದಾರಿಯಲ್ಲಿ ಹೋಗ್ಬೇಕು. ಅರ್ಥ ಆಯ್ತಾ? ಯಾರನ್ನು ಕೂಡ ನಾವು ಮತ್ತೊಬ್ಬರಿಗೆ ಹೊಡಿಬಾರ್ದು, ಕೆಟ್ಟ ಮಾತನ್ನ ಹೇಳಬಾರ್ದು. ಅರ್ಥ ಆಯ್ತಾ? ನಮ್ಗೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗುತ್ತೆ. ಕಾನೂನಿದೆ, ಕಾನೂನಿನ ಚೌಕಟ್ಟಿನಲ್ಲಿ ನಾವು ಬದುಕಬೇಕು, ಬಾಳ್ಬೇಕು. ಅರ್ಥ ಆಯ್ತಾ? ಈ ಒಂದು ನಿಟ್ಟಿನಲ್ಲಿ ಮತ್ತೊಂದು ಸಾರಿ ನನ್ನ ತಮ್ಮನ ಸಮಾನರಾದಂತಹ ಜುಬೇರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಅವ್ರಿಗೆ ಮತ್ತೊಂದು ಸತಿ ಇಂತಹ ಹುಟ್ಟುಹಬ್ಬಗಳು ಪ್ರತಿಯೊಂದು ವರ್ಷನೂ ಕೂಡ ಅದ್ದೂರಿಯಾಗಿ ಸಡಗರದಿಂದ ಸಂತೋಷದಿಂದ ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟೊಂದು ದಿನಗಳ ಕಾಲವೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಕೂಡ ಸಾಗೋಣ.
ಇಲ್ಲಿ ಯಾವುದು ಕೂಡ ಶಾಶ್ವತರಲ್ಲ. ಇವತ್ತಿರೋರು ನಾಳೆ ಇಲ್ಲ, ನಾಳೆ ಇದ್ದವರು ನಾಳೆದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಭೂಮಿಯನ್ನ ಬಿಟ್ಟು ನಾವು ಒಳಗಡೆ ಹೋಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಾಯಿ ಮಗಳಂತೆ ಬದುಕೋಣ. ವಿಶೇಷವಾಗಿ ಈ ಕಾರ್ಯಕ್ರಮದ ಎಲ್ಲಾ ಕೇಂದ್ರ ಬಿಂದುಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ನಮ್ಮ ಮಂಜಣ್ಣ ನಾನು ಬೆಳಗ್ಗೆ ಹೇಳಿದಾಗ ನಾನು ರೆಡಿ ಅಂದ್ರು. ಅದೇ ರೀತಿ ನಮ್ಮ ಮುಯಿನು ಕಾದರಣ್ಣ ಕೋಲಾರ್ಗೆ ಹೋಗ್ಬೇಕಾಗಿತ್ತು. ಅವರು ಕೂಡ ಕಾರ್ಯಕ್ಕೆ ಈ ಕೆಲ್ಸಕ್ಕೆ ಬಂದ್ರೆ ಯಾಕೆ ಹೇಳಿ, 4 ಜನಕ್ಕೆ ಒಳ್ಳೇದನ್ನ ಜುಬೇರ್ ಮಾಡ್ತಿದ್ದಾನೆ, ಕೈ ಜೋಡಿಸೋಣ. ಮತ್ತೆ ನಿಮಗೆ ನಾವೆಲ್ಲ ತಕೊಂಡ್ ಬಂದಿರುವಾಗ ಒಂದು ಮರ್ತೋಗ್ಬಿಟ್ವಿ. ಏನ್ ಹೇಳಿ, ಬರ್ತಡೇ ಎಲ್ಲ ಮಾಡ್ಕೊಂತ ಇದೀವಿ, ಸಿಹಿ ಕೊಡ್ಬೇಕಲ್ಲ ಮಕ್ಕಳಿಗೆ. ಅದು ಇಲ್ಲ ನಾನ್ ತಗೊಂತೀನಿ ಅಂತ ಹೇಳ್ಬಿಟ್ಟು ನಮ್ಮ ಖಾದರನ್ನ ನಿಮ್ಗೆ ಚಾಕ್ಲೇಟ್ ಕೊಡೋ ಅವ್ರಿಗೆ ತಗೊಂಡ್ ನಾನ್ ಮಕ್ಳು ತಗೊಂತೀನಿ ಅಂದ್ರು. ಅದಕ್ಕೋಸ್ಕರ ಜೋರಾಗಿ ಖಾದರನ್ನ ಕೂಡ ಚಪ್ಪಾಳೆ ಹೊಡೆಯೋಣ ಅಂದ್ಬಿಟ್ಟು, ಅಂದ್ರೆ ಅದಕ್ಕೆ ನಾವು ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಶಬ್ದವನ್ನ ಬರುತ್ತೆ. ಆ ನಿಟ್ಟಿನಲ್ಲಿ ಒಬ್ರಿಗೂ ಕೈ ಜೋಡಿಸ್ಕೊಂಡು ಎಲ್ಲರೂ ಕೂಡ ಸಂತೋಷದಿಂದ ಸಡಗರದಿಂದ, ಮತ್ತೆ ನಮ್ಮ ಎಲ್ಲಿ ಅಡುಗೆ ಮಾಡೋರು ಭಾರತಿ ಮೇಡಮ್ ಅಮ್ಮ ಚೆನ್ನಾಗಿ ನಾನು ಊಟ ಮಾಡಿದೀನಿ, 2 ಸರ್ತಿ 1 ಸರ್ತಿ ಊಟ ಮಾಡಿದೀನಿ, ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾರೆ, ಫ್ರೆಶ್ ತರಕಾರಿ. ಮೇಡಮ್ ಅವರು ಬ್ಯಾಗಲ್ ನೋಡಿದೆ, ಅವ್ರ ತರಕಾರಿ ಇತ್ತು, ಫ್ರೆಶ್ ತರಕಾರಿ ಇತ್ತು. ನಾಳೆಗೂ ಕೂಡ ಇವತ್ತು ತಗೊಂಡ್ಬಂದ. ಅದೇ ರೀತಿ ಫ್ರೆಶ್ ತರಕಾರಿ ಅಂತ ತೆಗೆದು ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಮಂಜಣ್ಣ ಒಳ್ಳೆ ರೀತಿಯಲ್ಲಿ ಸತ್ ಕೊಡ್ತಾ ಎಲ್ಲ ಕೊಡ್ತಿದ್ದಾರೆ. ಭಾರತಿ ಅಮ್ಮ ನೀನು ಚೆನ್ನಾಗಿ ಗಟ್ಟಿಯಾಗಿರ್ಬೇಕು, ಆರೋಗ್ಯವಾಗಿರ್ಕೋ, ಮಕ್ಳು ಚೆನ್ನಾಗಿ ನೋಡ್ಕೋ. ಮತ್ತೆ ನಮ್ಮ ಸುಜಾತ ಮೇಡಮ್, ಅನುಪಮ್ ಮೇಡಮ್ ಎಲ್ಲರೂ ಚೆನ್ನಾಗಿ ನೋಡ್ಕೋ. ಮತ್ತೆ ಊರವರು ಅಣ್ಣ ಸ್ವಲ್ಪ ನೀವು ಕೂಡ ಸ್ವಲ್ಪ ಸಾಥ್ ಕೊಟ್ಟರೆ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ. ಯಾಕಂದ್ರೆ ಪಕ್ಕದಲ್ಲಿ 2-3 ಕಿಲೋಮೀಟರ್ ಅಲ್ಲಿ ಖಾಸಗಿ ಶಾಲೆಗಳು ಇರೋದ್ರಿಂದ ನಮ್ಮ ಊರಲ್ಲಿ ಇಷ್ಟೊಂದು ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ ಅಂದ್ರೆ ನಮ್ಮ ಊರು ಬೆಳೆಸೋದ್ರಲ್ಲಿ ನೋಡಿ ಮೇಡಮ್ ಅವರು 9:30 ಬಂದ್ಬಿಡ್ತಾರೆ. ಎಷ್ಟೇ ಕೆಲಸ ಇದ್ದು ಕೂಡ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ನಿಟ್ಟಿನಲ್ಲಿ ಬಂದು ಕೆಲಸ ನಿರ್ವಹಿಸ್ತಾರೆ ನಮ್ಮ ಭಟ್ರಳ್ಳಿ ಶಾಲೆಯಲ್ಲಿ. ಎಲ್ಲಾ ಮುಂದಿನ ದಿನಗಳು ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕೋಣ, ಬಾಳೋಣ ಅಂತ ಸಂದು ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಎಲ್ರಿಗೂ ಕೂಡ ಮತ್ತೊಂದ್ಸತಿ ಜುಬೇರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಪ್ರದರ್ಶನದಲ್ಲಿ ನಡಿ ಮಂಜಣ್ಣ ಆಗಿರ್ಬೋದು, ಬಲಾಜನ ಆಗಿರ್ಬೋದು, ರಿಯಾದಣ್ಣ, ಖಾದರಣ್ಣ, ಎಲ್ಲ ನಮ್ಮ ಹರೀಶ್ ಸಾರು, ನಾಗಮಲ್ ಹರೀಶ್ ಸಾರ್ ಅವರು ಈ ರೀತಿಯಲ್ಲಿ ಸಾಗಬೇಕು ಅಂದಾಗ ಅವನೇನು ಮಾತಾಡಲ್ಲ. ಸರಿ ಸರ್, ನೀವೆಲ್ಲ ದೊಡ್ಡವ್ರು ಏನ್ ಹೇಳ್ತೀರಿ ಆ ಮಾರ್ಗದರ್ಶನದಲ್ಲಿ ನಾನು ಇವತ್ತೆಲ್ಲ ನಾನು ಇರೋರ್ಗು ನಿಮ್ಮ ಮಾರ್ಗದರ್ಶನ ನಡೀತೀನಿ ಅಂತ ಹೇಳ್ಬಿಟ್ಟು ನಡೀತಾ ಇದ್ದೇನೆ. ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಸಂದೇಶ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.